ಇಂಡಿಯಾದ ಸ್ಟಾರ್ ಬ್ಯಾಟರ್ ಕಿಂಗ್ ಕೊಹ್ಲಿ ಬೇರೆಲ್ಲ ಕ್ರಿಕೆಟರ್ಸ್ಗಿಂತ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣೋದು ಅವರ ಲೈಫ್ ಸ್ಟೈಲ್ ಮೂಲಕ. ಕ್ರಿಕೆಟ್ನಲ್ಲಿ ರನ್ ಮಿಷಿನ್ ಕಿಂಗ್ ಅಂತೆಲ್ಲ ಕರೆಸಿಕೊಳ್ಳೋ ವಿರಾಟ್ ಆರಂಭಿಕ ದಿನಗಳಲ್ಲಿ ಹೇಗಿದ್ರು, ಈಗ ಹೇಗೆ ಬದಲಾದ್ರು ಅನ್ನೋದೇ ನಿಜಕ್ಕೂ ಕೂಡ ಬಿಗ್ ಸರ್ಪ್ರೈಸ್. ಅಂದು ತನ್ನ ಸಾಧನೆಗೆ ತಾನೊಬ್ಬನೇ ಕಾರಣ ಅಂತ ಮೆರೀತಾ ಇದ್ದ ಕಿಂಗ್ ಇವತ್ತು ತನ್ನೆಲ್ಲ ಸಾಧನೆಯನ್ನ ದೇವರಿಗೆ ಅರ್ಪಿಸಿದ್ದಾರೆ. ಒಂದು ಕಾಲದಲ್ಲಿ ದೇವರನ್ನ ನಾನು ನಂಬ್ತೇನಾ, ನಿಮಗೆ ಹಾಗೆ ಅನ್ನಿಸುತ್ತಾ? ನೋ ಚಾನ್ಸ್, ನನ್ನ ಬ್ಯಾಟಿಂಗ್ ಶಕ್ತಿಗೆ ನಾನೇ ಕಾರಣ ಎಂದಿದ್ದ ಇದೇ ಕಿಂಗ್ ಕೊಹ್ಲಿ ಈಗ ದೇವರ ಆಶೀರ್ವಾದವೇ ನನ್ನ ಸಾಧನೆಗೆ ಕಾರಣ ಅಂತ ಹೇಳ್ತಿರೋದು ಯಾಕೆ? ಅಷ್ಟೇ ಅಲ್ಲ, ಕೊಹ್ಲಿ ಧರಿಸಿರುವ ಒಂದೊಂದು ವಸ್ತುವಿನಲ್ಲೂ ಕೂಡ ಒಂದೊಂದು ನಂಬಿಕೆ ಇದೆ. ಅದ್ಯಾಕೆ? ಇದು ನಂಬಿಕೆಯೋ ಇಲ್ಲ ಪಾಸಿಟಿವ್ ಫೀಲೋ? ಕ್ರಿಕೆಟ್ ಜಗತ್ತನ್ನೇ ಗೆದ್ದ ಕಿಂಗ್ ಕದರ್ ಈಗ ಫುಲ್ ಚೇಂಜ್ ಆಗಿದ್ದು ಯಾಕೆ ಎಂಬ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾಕ್ಕೆ ಸೇರುವಾಗ ಯಂಗ್ ಟೈಗರ್, ಬರ್ತಾ ಬರ್ತಾ ಕ್ರಿಕೆಟ್ ಲೋಕದ ಕಿಂಗ್. ಎಲ್ಲರ ಲೈಫ್ ಜರ್ನಿಯಂತೆ ವಿರಾಟ್ ಕೊಹ್ಲಿ ಲೈಫ್ ಜರ್ನಿ ಕೂಡ ಏಳು ಬೀಳು ಸೋಲು ಗೆಲುವಿನಿಂದ ಕೂಡಿದೆ. ಇದರಲ್ಲಿ ಒಂದು ಹೈಲೈಟ್ ಆಗಿ ಕಾಣಿಸ್ತಾ ಇರೋದು ನಂಬಿಕೆ ವಿಚಾರ. ಯಾಕಂದ್ರೆ ವಿರಾಟ್ ಎಂಬ ಯಂಗ್ ಟೈಗರ್ ಬ್ಯಾಟ್ ಹಿಡ್ಕೊಂಡು ಮೈದಾನಕ್ಕೆ ಎಂಟ್ರಿ ಕೊಟ್ಟ ಆರಂಭದ ದಿನಗಳಲ್ಲಿ ಎದುರಾಳಿಗಳು ಗಡಗಡ ನಡುಗ್ತಾ ಇದ್ರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಉತ್ತರಾಧಿಕಾರಿ ಇವರೇ ಅಂತ ಕೊಹ್ಲಿಯನ್ನು ಹೊಗಳ್ತಾ ಇದ್ದ ಕಾಲ ಅದು. ಕ್ರಿಕೆಟ್ ಲೋಕದಲ್ಲಿ ಸಾಧನೆಯ ಉತ್ತುಂಗ ಶಿಖರದಲ್ಲಿದ್ದಾಗ ವಿರಾಟ್ ಕೊಹ್ಲಿ ಹತ್ರ ನೀವು ದೇವರನ್ನ ನಂಬ್ತೀರಾ? ಮೂಢನಂಬಿಕೆ ವಿಚಾರದಲ್ಲಿ ನಿಮ್ಮ ನಿಲುವೇನು ಅಂತ ಕೇಳಿದಾಗ ವಿರಾಟ್ ಹೇಳ್ತಾರೆ, ನಾನು ಪೂಜೆ ಮಾಡುವವನ ರೀತಿ ಕಾಣ್ತೀನ? ನನಗೆ ಆಶ್ಚರ್ಯವಾಗ್ತಾ ಇದೆ. ನಿಜವಾಗಿ ಕೂಡ ಹೆಚ್ಚು ಜನ ತಪ್ಪು ತಿಳ್ಕೊಂಡಿದ್ದಾರೆ. ನನ್ನಲ್ಲಿ ಟ್ಯಾಟೂಗಳಿವೆ, ಸ್ಟೈಲಿಶ್ ಬಟ್ಟೆಗಳನ್ನು ಧರಿಸ್ತೇನೆ, ನೆಗೆಟಿವ್ ವಿಚಾರಗಳನ್ನು ಹರಡೋದು ಸುಲಭ. ಆದರೆ ನಾನು ಅದೇನೂ ಮಾಡಲ್ಲ. ಓರ್ವ ಕ್ರಿಕೆಟರ್ ಆಗಿ ಪ್ರತಿನಿತ್ಯ ಸ್ಕಿಲ್ಸ್ ಮೇಲೆ ವರ್ಕೌಟ್ ಮಾಡ್ತೀನಿ. ಅದೇ ನನ್ನನ್ನು ಒಳ್ಳೆ ಕ್ರಿಕೆಟರ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಸಕ್ಸಸ್ ಎಂಬ ಅಲೆಯಲ್ಲಿ ತೇಲಾಡ್ತಿದ್ದ ವಿರಾಟ್ ಅಂದು ದೇವರನ್ನ ಅಷ್ಟಾಗಿ ನಂಬ್ತಾ ಇರಲಿಲ್ಲ. ಸ್ವಪ್ರಯತ್ನವೇ ಸಕ್ಸಸ್ ಸೀಕ್ರೆಟ್ ಎಂದೆಲ್ಲ ಹೇಳ್ತಾ ಇದ್ರು. ತಾಯಿ ಜೊತೆ ಒಮ್ಮೆ ಗುರುದ್ವಾರಕ್ಕೆ ಹೋಗಿದ್ದು ಬಿಟ್ರೆ ಬಹಿರಂಗವಾಗಿ ದೇವಸ್ಥಾನಕ್ಕೆ ಮಠ ಮಾನ್ಯಗಳಿಗೆ ತೆರಳಿದ್ದು ಕೂಡ ತೀರ ಕಡಿಮೆ. ಆದ್ರೆ ಈಗ ಕಥೆಯೇ ಫುಲ್ ಚೇಂಜ್. ಒಂದು ಸಲ ಫಾರ್ಮ್ ಕಳೆದುಕೊಂಡ ಕೊಹ್ಲಿ ನಂತರ ಕಲಿತಿದ್ದು ಬದುಕಿನ ಪಾಠ. 2019 ನವೆಂಬರ್ನಿಂದ ಹಿಡಿದು 2022 ಏಷ್ಯಾ ಕಪ್ ವರೆಗಿನ ಕಾಲ ಅದು. ಕೊಹ್ಲಿ ಪಾಲಿನ ಕರಾಳ ದಿನಗಳವು. ಕಿಂಗ್ ಮುಟ್ಟಿದ್ದೆಲ್ಲ ಚಿನ್ನ ಅಂತಿದ್ದ ದಿನಗಳು ದೂರವಾಗಿ ಟೀಕೆಗಳು, ಹತಾಶೆ, ನೋವು, ಅವಮಾನಗಳು ಕೊಹ್ಲಿ ಎಂಬ ಸಾಮ್ರಾಟನನ್ನ ಆವರಿಸಿಕೊಂಡಿದ್ವು. ಎಷ್ಟೇ ಕಷ್ಟಪಟ್ಟರು ಕೂಡ, ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಫಾರ್ಮ್ ಅನ್ನೋದು ಮರೀಚಿಕೆಯಾಗಿತ್ತು. ನಾನು ಯಾರನ್ನಾದ್ರೂ ಗೆಲ್ಲಬಲ್ಲೆ ಎಂಬ ಅತಿಯಾದ ಆತ್ಮವಿಶ್ವಾಸದಲ್ಲಿ ತೇಲಾಡಿದ್ದ ವಿರಾಟ್ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೋಗಿದ್ದೇ ಆಧ್ಯಾತ್ಮದತ್ತ. ನಂತರ ಪ್ರತಿ ಕ್ಷಣ ಪ್ರತಿ ಗಳಿಗೆಗೆ ವಿರಾಟ್ ಕೊಹ್ಲಿ ದೇವರನ್ನ ನೆನೆಸಿಕೊಳ್ಳಲು ಶುರು ಮಾಡಿದ್ರು. ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಕಿವಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ರಿಂಗ್ ಕಾಣ್ತಾ ಇದೆ. ಫ್ಯಾಷನ್ ಉದ್ದೇಶಕ್ಕಾಗಿ ಕೊಹ್ಲಿ ಇದನ್ನ ಧರಿಸ್ತಾ ಇಲ್ಲ. ಇದರ ಹಿಂದೆ ಒಂದು ಬಲವಾದ ನಂಬಿಕೆ ಇದೆ. ಇತ್ತೀಚೆಗೆ ಕಿವಿಯಲ್ಲಿ ಕಾಣಿಸ್ತಿರೋ ಸಿಲ್ವರ್ ಇಯರ್ ರಿಂಗ್ ಕೂಡ ಆ ನಂಬಿಕೆಯ ಭಾಗ ಆಗಿದೆ. ಕಳೆದ ವರ್ಷದ ವೆಸ್ಟ್ ಇಂಡೀಸ್ ಪ್ರವಾಸದಿಂದ ವಿರಾಟ್ ಕೊಹ್ಲಿ ಕಿವಿಯಲ್ಲಿ ಈ ಸಿಲ್ವರ್ ಇಯರ್ ರಿಂಗ್ ಕಾಣಿಸ್ತಾ ಇದೆ. ಇದರ ಹಿಂದಿನ ಕಾರಣ ಫ್ಯಾಷನ್ ಅಲ್ಲ, ಒಂದು ಬಲವಾದ ನಂಬಿಕೆ. ಹೌದು, ಈ ಸಿಲ್ವರ್ ಇಯರ್ ರಿಂಗ್ ಅನ್ನ ಎನರ್ಜಿ ಬೂಸ್ಟರ್ ಎಂದು ನಂಬಿದ್ದಾರೆ ಕೊಹ್ಲಿ. ಮೈದಾನದಲ್ಲಿ ಆಡುವಾಗ, ಜಿಮ್ ಸೆಷನ್, ಟ್ರೈನಿಂಗ್ ಸೆಷನ್ಗಳಲ್ಲಿ ಇದರಿಂದ ನನ್ನ ಎನರ್ಜಿ ಹೆಚ್ಚಾಗುತ್ತೆ ಅನ್ನೋದು ಕೊಹ್ಲಿಯ ನಂಬಿಕೆ. ಹೀಗಾಗಿ ಈ ಕಿವಿಯೋಲೆಯನ್ನು ಧರಿಸುವ ಅಭ್ಯಾಸವನ್ನ ಮಾಡಿಕೊಂಡಿದ್ದಾರೆ. ಕರಿಯರ್ ಆರಂಭದಲ್ಲೇ ಅಂದ್ರೆ ಅಂಡರ್-19 ದಿನಗಳಲ್ಲೂ ಕೂಡ ಕೊಹ್ಲಿ ಕಿವಿಯೋಲೆಯನ್ನು ಧರಿಸ್ತಾ ಇದ್ರು. ನಂತರ ಈಗ ಮತ್ತೊಂದು ಇಯರಿಂಗ್ ಧರಿಸಲು ಶುರು ಮಾಡಿದ್ದಾರೆ. ಆದ್ರೆ ನೆನಪಿರ್ಲಿ, ಈ ಹೊಸ ಬೆಳ್ಳಿಯ ಕಿವಿಯೋಲೆ ಇತ್ತೀಚೆಗೆ ಕಿವಿಗೆ ಧರಿಸಿದ್ದು. ವಿರಾಟ್ ನಂಬಿಕೆಯ ಪ್ರಕಾರ ಈ ಬೆಳ್ಳಿಯ ಶಕ್ತಿಯಿಂದಲೇ ಗೆಲುವು ಸಿಕ್ಕಿದ್ದು. ಇನ್ನು ಕೊಹ್ಲಿ ಯಾವಾಗಲೂ ಕೂಡ ಬಿಳಿ ಶೂವನ್ನೇ ಧರಿಸ್ತಾರೆ. ಯಾವ ಫಾರ್ಮೆಟ್ ಪಂದ್ಯವೇ ಇರಲಿ, ವೈಟ್ ಶೂ ಕಂಪಲ್ಸರಿ ಧರಿಸ್ತಾರೆ ಕೊಹ್ಲಿ. ಜೊತೆಗೆ ಗ್ಲೌಸ್ ವಿಚಾರದಲ್ಲೂ ಕೂಡ ಕೊಹ್ಲಿಗೆ ಬಲವಾದ ನಂಬಿಕೆ ಇದೆ. ಯಾವಾಗ ಕೊಹ್ಲಿ ಸೆಂಚುರಿ ಹೊಡಿತಾರೋ ಆಗ ಗ್ಲೌಸ್ ಅನ್ನ ಮುಂದಿನ ಮ್ಯಾಚ್ಗೆ ಅದನ್ನೇ ಯೂಸ್ ಮಾಡ್ತಾರೆ. ಏನೇ ಆದ್ರೂ ಕ್ರಿಕೆಟ್ ಲೋಕದ ರನ್ ಸರ್ದಾರ ವಿರಾಟ್ ಕೊಹ್ಲಿ ಯಶಸ್ಸಿನ ಹಿಂದೆ ಕಠಿಣ ಪರಿಶ್ರಮವಿದೆ. ತಾನೇ ಮಾಡಿದ ಕೆಲ ತಪ್ಪುಗಳಿಂದ ಕಲಿತ ಪಾಠ ಕೂಡ ಇದೆ. ಜೊತೆಗೆ ನಂಬಿಕೆ ವಿಚಾರಕ್ಕೆ ಬಂದ್ರೆ ಕೊಹ್ಲಿಯನ್ನ ಮೀರಿಸುವ ಕ್ರಿಕೆಟರ್ ಕೂಡ ಯಾರೂ ಇಲ್ಲ. ಬೇಕಿದ್ರೆ ವಿರಾಟ್ ಮೈ ಮೇಲಿನ ಟ್ಯಾಟೂಗಳನ್ನೇ ಗಮನಿಸಿ. ಮಗನ ಯಶಸ್ಸು ಕಾಣದೆ ತಂದೆ ಪ್ರೇಮ್ ಕೊಹ್ಲಿ ಮೃತಪಟ್ಟಿದ್ರು. ತಮ್ಮ ಅಪ್ಪ ಮತ್ತು ಅಮ್ಮನ ಮೇಲಿನ ಪ್ರೀತಿಯಿಂದ ಬಲಗೈಯ ಭುಜದ ಮೇಲೆ ತಮ್ಮ ತಂದೆಯ ಹೆಸರು ಹಾಗೆ ತಾಯಿಯ ಹೆಸರನ್ನ ಹಚ್ಚಿ ಹಾಕಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ. ನಂತರ ಟೀಮ್ ಇಂಡಿಯಾ ಪರ ಏಕದಿನ ಪಂದ್ಯವನ್ನಾಡಿದ 175ನೇ ಆಟಗಾರ ಹಾಗೆ ಟೆಸ್ಟ್ಗೆ ಪದಾರ್ಪಣೆ ಮಾಡಿದ 269ನೇ ಆಟಗಾರ ಅಂತ ಕರೆಸಿಕೊಂಡಿದ್ರಿಂದ ಅದರ ನೆನಪಿಗಾಗಿ 175 ಮತ್ತು 169 ಸಂಖ್ಯೆಗಳನ್ನು ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಮೂರನೇ ಟ್ಯಾಟೂವನ್ನ ಕೊಹ್ಲಿ ದೇವರ ಕಣ್ಣು ಎಂದು ಹೇಳಿದ್ದಾರೆ. ಕೊಹ್ಲಿ ಎಡಗೈ ಭುಜದ ಮೇಲೆ ಕಣ್ಣಿನ ಆಕಾರವನ್ನ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಈ ಕಣ್ಣು ದೇವರು ಮತ್ತು ಯಾವಾಗಲೂ ಆ ಕಣ್ಣಿನಿಂದ ತನ್ನನ್ನು ನೋಡ್ತೇನೆ ಎಂದು ಕೊಹ್ಲಿ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು 4ನೇ ಹಚ್ಚೆ ದೇವರ ಕಣ್ಣಿನ ಸುತ್ತಲೂ ಕೆತ್ತಲಾಗಿದೆ. ಈ ಓಂಕಾರ ಎಂದ್ರೆ ಕೊಹ್ಲಿಗೆ ತುಂಬಾನೇ ಇಷ್ಟ. ಟ್ಯಾಟೂ ಅವರು ಎಲ್ಲಿಂದ ಬಂದಿದ್ದಾರೆ ಎಂಬುದನ್ನು ನೆನಪಿಸುತ್ತದೆ ಮತ್ತು ನನಗೆ ಶಕ್ತಿಯನ್ನ ನೀಡುತ್ತದೆ ಎಂದು ಕೊಹ್ಲಿ ನಂಬ್ತಾರೆ. ಅಂದ್ರೆ ಕೊಹ್ಲಿಗೆ ಈ ಟ್ಯಾಟೂ ಮೇಲೂ ಕೂಡ ನಂಬಿಕೆ ಇದೆ. ಈ ಟ್ಯಾಟೂ ನನಗೆ ಉತ್ತಮ ನಡವಳಿಕೆಗೆ ಸಹಾಯ ಮಾಡುತ್ತದೆ ಎಂದು ಕೊಹ್ಲಿ ಬಲವಾಗಿ ನಂಬಿದ್ದಾರೆ. ಇಷ್ಟೇ ಅಲ್ಲ, ಕೊಹ್ಲಿ ಬರೋಬ್ಬರಿ 11 ಟ್ಯಾಟೂಗಳನ್ನು ಹಾಕಿಸಿಕೊಂಡಿದ್ದಾರೆ. ಪ್ರತಿ ಟ್ಯಾಟೂ ಹಿಂದೆಯೂ ಕೂಡ ಒಂದೊಂದು ಕಥೆ ಇರೋದು ವಿಶೇಷ. ಹೀಗೆ ತನ್ನ ಲೈಫ್ನ ಪ್ರತಿ ಹೆಜ್ಜೆಯಲ್ಲೂ ಆಧ್ಯಾತ್ಮ, ನಂಬಿಕೆ ಮತ್ತು ದೇವರನ್ನ ಬಲವಾಗಿ ನಂಬ್ತಾ ಇದ್ದಾರೆ.
ಹಿಂದೊಮ್ಮೆ ನಾನು ದೇವರನ್ನ ನಂಬೋದ, ನೋ ವೇ ನೋ ಚಾನ್ಸ್ ಅಂತಿದ್ದ ಯಂಗ್ ಟೈಗರ್ ಈಗ ರನ್ ಮಿಷಿನ್ ಅಂತ ಕರೆಸಿಕೊಳ್ತಿದ್ದಾರೆ. ಜೊತೆಗೆ ದೇವರೇ ನನಗೆ ಶಕ್ತಿ, ನನ್ನ ಅಹಂಕಾರ ಅಳಿಸಿ ನನ್ನನ್ನು ಸಕ್ಸಸ್ ಕಡೆಗೆ ಕೊಂಡೊಯ್ದಿರೋದು ದೇವರ ಮೇಲೆ ನಾನಿಟ್ಟ ನಂಬಿಕೆ ಅಂತಿದ್ದಾರೆ ಕೊಹ್ಲಿ. ಎನಿವೆ, ಕೊಹ್ಲಿಗೆ ಆಟದಲ್ಲಿ ಎಷ್ಟು ಶ್ರದ್ಧೆ ಇದೆಯೋ ನಂಬಿಕೆಯಲ್ಲೂ ಕೂಡ ಅಷ್ಟೇ ಶ್ರದ್ಧೆ ಇದೆ. ಒಬ್ಬ ಆಟಗಾರ ಪರಿಪೂರ್ಣನಾಗಲು ಆ ನಂಬಿಕೆ ಕೂಡ ಬೇಕು ಅನ್ನೋದು ಕೊಹ್ಲಿ ಮಾತು. ವಿಶ್ವಶ್ರೇಷ್ಠ ಕ್ರಿಕೆಟಿಗರ ನಂಬಿಕೆ ಮತ್ತು ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.